ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರ್ಥಿಕತೆಯ 4ನೇ ಅಧ್ಯಾಯದ ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಇನ್ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ. ಯಾಕೆ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬೆಂಗಳೂರನ್ನ ಒಂದು ಜನಪ್ರಿಯ ನಗರವಾಗಿ ಮಾಡಿಸಿದಂತಹ ಹೆಗ್ಗಳಿಕೆ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗೆ ಸಲ್ಲುತ್ತೆ. ಪ್ರಪಂಚದಾದ್ಯಂತ ಒಂದು ಎಲ್ಲ ನಗರಗಳಿಗಿಂತ ಮುಂಚೂಣಿಯಲ್ಲಿ ಒಂದು ನಗರ ಬೆಳೀತಾ ಇದೆ, ಅದು ಬೆಂಗಳೂರು ಅಂತ ಗುರುತಿಸೋದಕ್ಕೆ ಇದೊಂದು ಅವಕಾಶ ಆಯಿತು. ಇಡೀ ಪ್ರಪಂಚ ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ನಾವೇನು ಗ್ರೀನ್ ಸಿಟಿ ಅಂತ ಕರೀತಾ ಇದ್ವಿ, ಅದನ್ನ ಸಿಲಿಕಾನ್ ಸಿಟಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸಾಕಷ್ಟು ಸಾಫ್ಟ್ವೇರ್ ಕಂಪನಿಗಳು, ದೊಡ್ಡ ದೊಡ್ಡ ಉದ್ಯಮಗಳು, MNCಗಳು ಬೆಂಗಳೂರಲ್ಲಿ ಬಂದು ತಮ್ಮ ಕಚೇರಿಗಳನ್ನ ಸ್ಥಾಪನೆ ಮಾಡಿದ್ರು. ಇಲ್ಲಿದ್ದಂತಹ ಅನೇಕ ಬುದ್ಧಿವಂತರನ್ನ, ಇಂಜಿನಿಯರ್ಗಳನ್ನ, ಸಾಫ್ಟ್ವೇರ್ ಟೆಕ್ನಿಷಿಯನ್ಸ್ ಅನ್ನ ಇಲ್ಲಿ ನೇಮಕ ಮಾಡಿಕೊಂಡ್ರು. ವೆಬ್ ಡಿಸೈನರ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಅಧ್ಯಯನ ಮಾಡಿರುವಂಥವರು, ಸಾಫ್ಟ್ವೇರ್ ಇಂಜಿನಿಯರ್ಸು, ಬಹಳಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ತರಬೇತಿ ಹೊಂದಿದ್ದಂತಹ ಅನೇಕ ಯುವಕರು, ಲಕ್ಷಾಂತರ ಜನ ಇಲ್ಲಿ ಉದ್ಯೋಗವನ್ನು ಪಡ್ಕೊಂಡ್ರು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಇನ್ ಕರ್ನಾಟಕ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕಾರಣ ಏನು ಅಂದರೆ, ಅದು ನೀಡಿರುವಂಥ ಕೊಡುಗೆ ಅಂಥದ್ದು. ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಕರ್ನಾಟಕಕ್ಕೆ ನೀಡಿರುವಂತಹ ಕೊಡುಗೆ ಅಂಥದ್ದು. ಅದರ ಜೊತೆಗೆ ಕರ್ನಾಟಕ ಸರ್ಕಾರವು ಕೂಡ ಅದು ಡೆವಲಪ್ ಆದಂಗೆ ಎಲ್ಲ ಸರ್ಕಾರಗಳು ಅದಕ್ಕೆ ಸಾಕಷ್ಟು ಪ್ರೋತ್ಸಾಹಕಗಳನ್ನು ಕೊಟ್ಟು ಅನೇಕ ರೀತಿಯ ಸಪೋರ್ಟನ್ನು, ಬೆಂಬಲವನ್ನು ಈ ಕೈಗಾರಿಕೆಗಳಿಗೆ ಕೊಡ್ತಾ ಬರ್ತಾ ಇದೆ. ಹಾಗಾಗಿನೇ ಇನ್ನಷ್ಟು MNCಗಳು ಇಲ್ಲಿ ಬಂದು ಹೂಡಿಕೆ ಮಾಡೋದಕ್ಕೆ, ಇನ್ನಷ್ಟು ಕೈಗಾರಿಕೆಗಳು ಇಲ್ಲಿ ಬಂದು ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾನೆ ಇದ್ದಾವೆ. ಸೊ ಈ ಸೆಷನಲ್ಲಿ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಇನ್ ಕರ್ನಾಟಕ, ಅದರ ಪಾತ್ರ ಏನು, ಏನು ಪಾತ್ರವನ್ನು ವಹಿಸುತ್ತೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಮಾಹಿತಿ ತಂತ್ರಜ್ಞಾನವು ಗಣಕ ತಂತ್ರಜ್ಞಾನಗಳ ಮತ್ತು ಇತರೆ ಬೆಂಬಲ ಸಾಧನಗಳ ಮುಖಾಂತರ ಜ್ಞಾನದ ಪ್ರಸಾರಕ್ಕೆ ಸಹಾಯ ಮಾಡುವ ಕೈಗಾರಿಕೆಯಾಗಿದೆ. ಅಂದರೆ ನೀವು ಜ್ಞಾನದ ಪ್ರಸಾರ ಅಂದ ತಕ್ಷಣ ದಿಸ್ ಇಸ್ ಅ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಅನ್ನೋದು ಗೊತ್ತಾಗುತ್ತೆ. ಬೇರೆಲ್ಲ ಕೈಗಾರಿಕೆಗಳಲ್ಲಿ ಕೆಲವೊಂದ್ಸತಿ ತರಬೇತಿ ಇದ್ರೆ ಸಾಕು, ಅವನೇನು ತುಂಬ ಬುದ್ಧಿವಂತ ಆಗಿರ್ಬೇಕಾಗಿಲ್ಲ, ಒಂದು ಮಿಷಿನಲ್ಲಿ ಅವನಿಗೆ ಕೆಲಸ ಮಾಡಕ್ಕೆ ಬಂದರೆ ಸಾಕು, ಆ ಮಿಷಿನ್ ಬಗ್ಗೆ ಗೊತ್ತಿದ್ರೆ ಸಾಕು ಅನ್ನೋ ಥರ ಇರಬೇಕು. ಆದರೆ ಈ ಮಾಹಿತಿ ತಂತ್ರಜ್ಞಾನ ಹೇಗೆ ಅಂತಂದರೆ, ದಿಸ್ ಈಸ್ ಅ ಡಿಸ್ಸೆಮಿನೇಷನ್ ಆಫ್ ನಾಲೆಡ್ಜ್ ಥ್ರೂ ಕಂಪ್ಯೂಟರ್ ಟೆಕ್ನಿಕ್ಸ್. ನಿಮ್ಮ ಬುದ್ಧಿವಂತಿಕೆಯನ್ನು ಗಣಕಯಂತ್ರದ ಮೂಲಕ ನೀವು ಪ್ರಸಾರ ಮಾಡುವಂತಹ ಚಾತುರ್ಯವನ್ನು ಇರೋರಾಗಿರಬೇಕು ಅಂತ. ಸೊ ಮಾಹಿತಿ ತಂತ್ರಜ್ಞಾನ ಎಂಬ ಪರಿಭಾಷೆ ಗಣಕಯಂತ್ರಗಳು, ಸಂಪರ್ಕ ತಂತ್ರಜ್ಞಾನ ಮತ್ತು ಅದಕ್ಕೆ ಹೊಂದಿಕೊಂಡಂತಹ ತಂತ್ರಾಂಶವನ್ನು ಒಳಗೊಂಡಿರುತ್ತೆ. ಟೆಕ್ನಾಲಜಿ ಕವರ್ಸ್ ಟರ್ಮಿನಾಲಜಿ, ಕಂಪ್ಯೂಟರ್ಸ್, ನೆಟ್ವರ್ಕ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ವೇರ್. ಇನ್ಫಾರ್ಮೇಷನ್ with advanced information technology is considered as a fourth manufacturing industry. ಅಂದರೆ ಇವತ್ತು ಮಾಹಿತಿ ತಂತ್ರಜ್ಞಾನದ ಮುನ್ನಡೆಯೊಂದಿಗೆ ಮಾಹಿತಿಯನ್ನು ನಾವು 4ನೇ ಉತ್ಪಾದನಾಂಗ ಅಂತ ಪರಿಗಣಿಸ್ಬೋದು. ಅಷ್ಟರ ಮಟ್ಟಿಗೆ ದಿಸ್ ಹಸ್ ಗೇನ್ಡ್ ಇಂಪಾರ್ಟೆನ್ಸ್. ಸೊ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ IT ಇಂಡಸ್ಟ್ರಿ ಅಂತ ನೀವು ನೋಡಿದ್ರೆ, ಏನು ಅದರ ಪ್ರಾಮುಖ್ಯತೆ ಅಂತ ನೋಡಿದ್ರೆ, ಟುಡೇ IT industry is considered as the fourth factor of production. The first three are land, labor and capital. ಭೂಮಿ, ಶ್ರಮ, ಬಂಡವಾಳದ ನಂತರ ಇಲ್ಲಿ ನಮಗೆ IT is considered to be the fourth factor of production. ಅಷ್ಟು ಇಂಪಾರ್ಟೆಂಟ್ ಆಗಿದೆ ಎಲ್ಲ ಕೈಗಾರಿಕೆಗಳಿಗೂ. ನೀವದು ಯಾವುದೇ ಕೈಗಾರಿಕೆ ಆಗಿದ್ರೂ ಕೂಡ ಅಲ್ಲಿ ನಿಮಗೆ ಮಾಹಿತಿ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಅಲ್ಲಿ ಯು ನೀಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಆಲ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ವೆದರ್ ಇಟ್ ಇಸ್ ಸರ್ವಿಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಯು ನೀಡ್ IT ದೇರ್. ಸೊ ಅದನ್ನ ಒಂದು ಉತ್ಪಾದನಾಂಗ ಅಂತಲೇ ಇವತ್ತು ನಾವು ಕನ್ಸಿಡರ್ ಮಾಡ್ಬೋದು. ಇಟ್ ಈಸ್ ಟುಡೇ ಕನ್ಸಿಡರ್ಡ್ ಆಸ್ ಎ ಫೋರ್ತ್ ಸೆಕ್ಟರ್ ಆಫ್ಟರ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಒಂದು ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಅಥವಾ ಸೇವಾ ವಲಯ ಆದ ನಂತರ ಇವತ್ತು IT ಸೆಕ್ಟರನ್ನು 4ನೇ ಪ್ರಮುಖವಾದ ವಲಯ ಅಂತಲೇ ಗುರುತಿಸಲಿ
ಗುರುತಿಸಲ್ಪಟ್ಟಿದೆ. ಜೊತೆಗೆ ಇನ್ಫಾರ್ಮೇಷನ್ ಇಸ್ ದಿ ರಾ ಮೆಟೀರಿಯಲ್ ಫಾರ್ ನಾಲೆಡ್ಜ್ ಟುಡೇ. ಜ್ಞಾನಕ್ಕೆ ಏನಪ್ಪ ಹಾಗಾದರೆ ರಾ ಮೆಟೀರಿಯಲ್ ಅಂತಂದರೆ ಇನ್ಫಾರ್ಮೇಷನ್, ಮಾಹಿತಿ ಇಲ್ದಿದ್ರೆ ನಿಮಗೆ ಜ್ಞಾನ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ದಿ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಫಾರ್ ನಾಲೆಡ್ಜ್ ಟುಡೇ. And then information industry is activity of creating, transmitting, disseminating, collecting, recording and preserving information. ಅಂದರೆ ನಿಮಗೆ ಇನ್ಫಾರ್ಮೇಷನ್ ಇಂಡಸ್ಟ್ರಿ ಅಂದ ತಕ್ಷಣ ಮಾಹಿತಿ ಕೈಗಾರಿಕೆ ಅಥವಾ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಅಂದ ತಕ್ಷಣವೇ ಇದು ಮಾಹಿತಿಯನ್ನು ಸೃಷ್ಟಿಸುವ ಅಥವಾ ಸಂಗ್ರಹಿಸುವ, ರವಾನಿಸುವ, ಪ್ರಸಾರ ಮಾಡುವ, ದಾಖಲೆಗೊಳಿಸುವ ಮತ್ತು ಸಂರಕ್ಷಿಸುವ ಚಟುವಟಿಕೆಯನ್ನು ಮಾಹಿತಿ ಕೈಗಾರಿಕೆ ಅಂತ ನಾವು ಕರಿತೀವಿ. ದಿಸ್ ಡಸ್ ಎವ್ರಿಥಿಂಗ್. ಇಟ್ ಕಲೆಕ್ಟ್ಸ್ ದಿ ಡಾಟಾ, ಇಟ್ ಪ್ರೊಸೆಸಸ್ ದಿ ಡಾಟಾ, it records, it preserves the information. So information technology industry extends to many industries like manufacturing, education, entertainment, defense, trade, connectivity, etc. ಅಂದರೆ ಇವತ್ತು ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ನಿಮಗೆ ತಯಾರಿಕೆ, ಶಿಕ್ಷಣ, ಮನರಂಜನೆ, ರಕ್ಷಣೆ, ವ್ಯಾಪಾರ, ಸಂಪರ್ಕ ಮುಂತಾದ ಅನೇಕ ಕೈಗಾರಿಕೆಗಳಿಗೆ ಇದು ವ್ಯಾಪಿಸಿರೋದನ್ನು ನೋಡ್ಬೋದು. ಸೊ ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟುಡೇ. ದೆನ್ ಗ್ರೋತ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಇನ್ ಇಂಡಿಯಾ. ಹೇಗೆ ಕರ್ನಾಟಕದಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಹೇಗೆ ಬೆಳೀತಾ ಹೋಯಿತು ಅಂತ ನೋಡಿದ್ರೆ, ದಿ ಗ್ರೋತ್ ಆಫ್ ದಿ IT ಇಂಡಸ್ಟ್ರಿ ಈಸ್ ದ ಮೋಸ್ಟ್ ರೀಸೆಂಟ್ ಇನ್ ಕರ್ನಾಟಕ ಆಸ್ ಇನ್ ಇಂಡಿಯಾ. ಭಾರತದಲ್ಲಿ ಹೇಗೆ ಈ ಮಾಹಿತಿ ತಂತ್ರಜ್ಞಾನ ಒಂದು ರೀತಿಯ ಹೊಸ ಬೆಳವಣಿಗೆನೋ, ಕರ್ನಾಟಕ ಕೂಡ ಅದೇ ರೀತಿ ಒಂದು ಹೊಸ ಬೆಳವಣಿಗೆ. ಇಟ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ಆಲ್ ಟುಗೆದರ್ ಆ್ಯಂಡ್ ಇಟ್ ಇಸ್ ಅ ನ್ಯೂ ಡೆವಲಪ್ಮೆಂಟ್ ಆಲ್ ಟುಗೆದರ್ ದಟ್ ಹ್ಯಾಸ್ ಹ್ಯಾಪನ್ಡ್ ಆಟೋಮ್ಯಾಟಿಕಲಿ, ಲೈಕ್ ಅ ಬೂನ್ ಫಾರ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಮತ್ತು ಇಡೀ ದೇಶಕ್ಕೆ ಒಂದು ರೀತಿಯ ವರದ ರೀತಿಯಲ್ಲಿ ಇದು ಡೆವಲಪ್ ಆಗಿರೋದನ್ನು ನೋಡ್ತೀವಿ. ಇದು ಒಂದು ರೀತಿ 1994ನಲ್ಲಿ ಅಂದರೆ ಹತ್ತತ್ರ 20ನೇ ಶತಮಾನದ ಕೊನೆ ಹಂತದಲ್ಲಿ ಡೆವಲಪ್ ಆಗಿರುವಂಥದ್ದು. ಇನ್ 2004 and 5 2004-05ರಲ್ಲಿ 27,600 ಕೋಟಿ, 2005-06ರಲ್ಲಿ 40,000 ಕೋಟಿ ಮತ್ತು 2012-13ರಲ್ಲಿ 95,045 ಕೋಟಿ ರೂಪಾಯಿಗಳ ಮೌಲ್ಯದ ತಂತ್ರಾಂಶವನ್ನು ಭಾರತ ರಫ್ತು ಮಾಡಿದೆ. ಅಂದರೆ ದಿಸ್ ಇಸ್ ದಿ ಡೆವಲಪ್ಮೆಂಟ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಕರ್ನಾಟಕ. 2004-05ರಲ್ಲಿ ವಿ ಹ್ಯಾವ್ ಎಕ್ಸ್ಪೋರ್ಟೆಡ್ 27,600 crores worth of software. Then in 5 and 6 we have exported 40,000 crore rupees worth of software, and in 12-13 we have exported 95,048 crore rupees of worth of software. ಸೊ ಇಲ್ಲಿ 2014ರಲ್ಲಿ 4 ಲಕ್ಷ ವೃತ್ತಿಪರರು ಈ ಕೈಗಾರಿಕೆಯಲ್ಲಿ ರಾಜ್ಯದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ರು. ಇನ್ 2014, 4 lakh professionals worked in the state in this industry. And investment in this industry has increased from 2,500 crores to 2,700 crores. 2,500ರಿಂದ 2,700 ಕೋಟಿಗಳಿಗೆ ಇದರ ಹೂಡಿಕೆ ಕೂಡ ಹೆಚ್ಚಾಗಿರೋದು ನೋಡ್ಬೋದು. And today in Karnataka there are around 135 approved information technological parks, 58 state level single window and 82 foreign investment companies in the state. ಅಂದರೆ ರಾಜ್ಯದಲ್ಲಿ ಇವತ್ತು 135 ಅನುಮೋದಿಸಲ್ಪಟ್ಟ ಮಾಹಿತಿ ತಂತ್ರಜ್ಞಾನ ಪಾರ್ಕ್ಗಳು ಇದೆ. 58 ರಾಜ್ಯ ಮಟ್ಟದ ಏಕಗವಾಕ್ಷಿ ಅಂದರೆ ಸಿಂಗಲ್ ವಿಂಡೋ ಮತ್ತು 82 ವಿದೇಶಿ ಬಂಡವಾಳ ಹೂಡಿಕೆಯ ಕಂಪನಿಗಳು ಅಸ್ತಿತ್ವದಲ್ಲಿರೋದನ್ನು ನೋಡ್ತೀವಿ ಕರ್ನಾಟಕದಲ್ಲಿ. ಇವತ್ತು ಕರ್ನಾಟಕ ಹ್ಯಾಸ್ 5 ಮೇಜರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನೀಸ್ ಇನ್ ಇಂಡಿಯಾ. ಭಾರತ 5 ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಕರ್ನಾಟಕದಲ್ಲಿದೆ. ಭಾರತದಲ್ಲಿ ಇರುವಂತಹ 5 ಮೇಜರ್ ಕಂಪನಿಗಳಲ್ಲಿ ಕರ್ನಾಟಕದಲ್ಲೇ 5 ನಾವು ನೋಡ್ತೀವಿ. ಅದು ಒಂದು ರೀತಿ ಕರ್ನಾಟಕಕ್ಕೆ ಹೆಗ್ಗಳಿಕೆ ಅಂತಾನೆ ಹೇಳಬೇಕು. So what is the role that information technology industry plays in the development of the state? ರಾಜ್ಯದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆಯ ಪಾತ್ರ ಏನು ಅಂತ ನೋಡಿದಾಗ, the main thing is employment opportunity. The information technology industry in Karnataka creates huge number of employment opportunities.
It creates employment for data collection, processing, data transfer, consolidation, etc. ದತ್ತಾಂಶವನ್ನು ಸಂಗ್ರಹಣೆ ಮಾಡೋದು, ಸಂಸ್ಕರಣೆ ಮಾಡೋದು, ವರ್ಗಾವಣೆ ಮಾಡೋದು, ಕ್ರೋಢೀಕರಣ ಮಾಡೋದು, ಶೇಖರಣೆ ಮಾಡೋದು, ಈ ಎಲ್ಲ ಕೆಲಸಗಳನ್ನು ಸೃಷ್ಟಿ ಮಾಡುತ್ತೆ ಈ ಕೈಗಾರಿಕೆ. So there are nearly 5 lakh employees working in the industry in the entire state, particularly in Bangalore. ಬೆಂಗಳೂರಲ್ಲಿ ಹತ್ತತ್ರ 5 ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಸಾಕಷ್ಟು ಜನಕ್ಕೆ ಇದು ಉದ್ಯೋಗವನ್ನು ಒದಗಿಸಿಕೊಟ್ಟಿದೆ. ದೆನ್ ಅಟ್ರಾಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್, ಹೂಡಿಕೆಯ ಆಕರ್ಷಣೆ. The information technology industry in Karnataka has attracted huge amount of investment in the state. ಇದು ರಾಜ್ಯದಲ್ಲಿ ಭಾರೀ ಪ್ರಮಾಣದ ಹೂಡಿಕೆಯನ್ನು ಆಕರ್ಷಿಸಿದೆ. The establishment of information technology park, production of computers, software needs huge sum of investment. ಅಂದರೆ ನೀವು ಮಾಹಿತಿ ತಂತ್ರಜ್ಞಾನದ ಪಾರ್ಕ್ಗಳನ್ನು ನಾನು ಸ್ಥಾಪನೆ ಮಾಡ್ತೀನಿ, ಕಂಪ್ಯೂಟರ್ಗಳನ್ನು, ಸಾಫ್ಟ್ವೇರ್ಗಳನ್ನು ಉತ್ಪಾದನೆ ಮಾಡ್ತೀನಿ ಅಂದರೆ ಭಾರಿ ಮೊತ್ತದ ಹೂಡಿಕೆ ಅವಶ್ಯಕತೆ ಇದೆ. ಏಕೆಂದರೆ ಇದಕ್ಕೆ ಖರ್ಚು ಜಾಸ್ತಿ. ಈ ಉದ್ಯಮದ ಅಭಿವೃದ್ಧಿಗಾಗಿ ಅನೇಕ ವಿದೇಶಿ ಕಂಪನಿಗಳು ಮತ್ತು ಅನಿವಾಸಿ ಭಾರತೀಯರು ಕೂಡ ಹೂಡಿಕೆ ಮಾಡ್ತಿದ್ದಾರೆ. ತುಂಬ ಹಣದ ಅವಶ್ಯಕತೆ ಇರೋದ್ರಿಂದ ಮತ್ತು ಇದರಿಂದ ಲಾಭನೂ ಜಾಸ್ತಿ ಇದೆ. ಜೊತೆಗೆ ಇದು ದೇಶದ ಅಭಿವೃದ್ಧಿಗೂ ಕೂಡ ಸಾಕಷ್ಟು ತನ್ನ ಪಾಲನ್ನು ಕೊಡ್ತಾ ಇರೋದ್ರಿಂದ ತುಂಬ ಜನ ಖಾಸಗಿ ಕಂಪನಿಯವರು, ಶ್ರೀಮಂತ ಖಾಸಗಿ ಕಂಪನಿಯವರು ಮತ್ತು ವಿದೇಶಿ ಹೂಡಿಕೆದಾರರು ಅನೇಕ ರೀತಿಯಲ್ಲಿ ಇಲ್ಲಿ ಹ್ಯೂಜ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರೋದನ್ನು ನೋಡ್ತೀವಿ. ದೆನ್ ಎಕ್ಸ್ಪೋರ್ಟ್ ಪ್ರಮೋಷನ್, ರಫ್ತು ವೃದ್ಧಿ. The exports of information technology industry in Karnataka is earning up to 40,000 crores. ರಾಜ್ಯಕ್ಕೆ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ರಫ್ತಿನಿಂದ ಬರ್ತಿರುವಂತಹ ಆದಾಯ 40,000 ಕೋಟಿ. So the foreign exchange earnings in the state and the entire country helps in investing in developmental activities. ಇದರಿಂದ ಬಂದಂಥ ಆದಾಯವನ್ನು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತು ವಿದೇಶಿ ಪಾವತಿಗಳು ಕೂಡ, ವಿದೇಶಿ ವಿನಿಮಯ ಪಾವತಿಗಳು ಕೂಡ ಜಾಸ್ತಿ ಆಗ್ತಾನೆ ಇದೆ. ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್, ವಿ ಆರ್ ಗೆಟಿಂಗ್ ಮೋರ್ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯ ಗಳಿಕೆ ನಮ್ಮದು ಜಾಸ್ತಿ ಆಗ್ತಾ ಇದೆ ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆಯಿಂದ ಅಂತಲೇ ಹೇಳ್ಬೋದು. ದೆನ್ ಮಾಡರ್ನೈಸೇಷನ್ ಆಫ್ ದಿ ಎಕಾನಮಿ. ಮಾಡರ್ನೈಸೇಷನ್ ಆಫ್ ದಿ ಎಕಾನಮಿ ಅಂತಂದಾಗ ನೋಡಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಸ್ ಒನ್ ಆಫ್ ದಿ ಮೋಸ್ಟ್ ಡೆವಲಪ್ಡ್ ಇಂಡಸ್ಟ್ರಿ. ಇದು ಒಂದು ರೀತಿ ತುಂಬ ಅಭಿವೃದ್ಧಿ ಹೊಂದಿರುವಂತಹ ಕೈಗಾರಿಕೆ. ಸೊ ಹಾಗಾಗಿ ನಾಲೆಡ್ಜ್ ಇಸ್ ದಿ ಮೇನ್ ರಾ ಮೆಟೀರಿಯಲ್ ಇನ್ ದಿಸ್ ಇಂಡಸ್ಟ್ರಿ. ಈ ಕೈಗಾರಿಕೆಯ ಮುಖ್ಯ ಕಚ್ಚಾ ಸಾಮಗ್ರಿ ಏನಪ್ಪ ಅಂತಂದರೆ ಜ್ಞಾನ. ಜ್ಞಾನ ಮತ್ತು ವಿತ್ ದ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ ಸ್ಪಾನ್ಸರ್ ದರ್ ಇಸ್ ಅ ಗ್ರೋತ್ ಆಫ್ ನಾಲೆಡ್ಜ್ ಎಕಾನಮಿ. ಅಂದರೆ ಜ್ಞಾನ ಮತ್ತು ಮಾಹಿತಿ ಪ್ರಾಯೋಜಕರೊಂದಿಗೆ ಜ್ಞಾನದ ಆರ್ಥಿಕತೆಯ ಬೆಳವಣಿಗೆ ಕೂಡ ಆಗ್ತಿರೋದನ್ನು ನೋಡ್ಬೋದು. Increase in employment opportunities, improvement in income and standard of living because of high quality jobs. ಅಂದರೆ ಒಂದು ರೀತಿಯ ಉತ್ತಮ ಗುಣಮಟ್ಟದ ಉದ್ಯೋಗಗಳು, ತುಂಬ ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತಾರೆ, ಉದ್ಯೋಗ ಅವಕಾಶಗಳ ಹೆಚ್ಚಳ, ಆದಾಯದಲ್ಲಿ ಸುಧಾರಣೆ, ಜೊತೆಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಈ ಥರದ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಬೇರೆ ಬೇರೆ ಥರದ ಪರ್ಕ್ಸು, ಮೆಡಿಕಲ್ ಫೆಸಿಲಿಟೀಸು, ರೆಂಟ್ ಅಲವೆನ್ಸಸ್ಸು, ಇದೆಲ್ಲ ಕೊಡೋದು ಅವರ ಸ್ಟ್ಯಾಂಡ್ ಆಫ್ ಲಿವಿಂಗನ್ನು ಹೆಚ್ಚಿದೆ, ಅವರ ಜೀವನ ಮಟ್ಟವನ್ನು ಭಾಳಷ್ಟು ಸುಧಾರಣೆ ಮಾಡಿದೆ. ಹಾಗಾಗಿ ಇವರ ಜೀವನ ಮಟ್ಟ ಯಾವಾಗ ಸುಧಾರಣೆ ಆಗುತ್ತೋ, ತುಂಬ ಜನರ ಜೀವನ ಮಟ್ಟ ಸುಧಾರಣೆ ಆಗ್ತಾ ಹೋದರೆ ಅದು ಒಂದು ರೀತಿಯ ದೇಶದ ಆಧುನೀಕರಣಕ್ಕೆ ಸಹಾಯ ಮಾಡುತ್ತೆ. ಸೊ ಇಟ್ ಈಸ್ ಲೀಡಿಂಗ್ ಟು ದಿ ಮಾಡರ್ನೈಸೇಷನ್ ಆಫ್ ದಿ ಎಕಾನಮಿ. ಇದು ಆರ್ಥಿಕತೆಯ ಆಧುನೀಕರಣಕ್ಕೆ ಕಾರಣ ಆಗ್ತಿರೋದು ನಮಗೆ ಭಾಳ ಸಂತೋಷಕರವಾದ ವಿಷಯ. ಸಾಫ್ಟ್ವೇರ್ ಕಂಪನೀಸು ಜಾಸ್ತಿ ಬರ್ತಾ ಕರ್ನಾಟಕ ರಾಜ್ಯದಲ್ಲಿ ಆದಂತಹ ಕೆಲವೊಂದು ಸುಧಾರಣೆಗಳನ್ನು ನಾವು ಹಾಗೆ ಗೋಚರ ಆಗೋ ರೀತಿಯಲ್ಲಿ ಅದು ನಮಗೆ ಕಾಣಿಸ್ತಾ ಹೋಗುತ್ತೆ. ಯಾಕೆಂದರೆ ದೇರ್ ವರ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್. ಬ್ಯಾಂಗ್ಳೂರನ್ನು ನಾನು ನಿಮಗೆ ಹೇಳಿದಾಗೆ ಬ್ಯಾಂಗ್ಳೂರನ್ನ ಗ್ರೀನ್ ಸಿಟಿ ಅಂತ ಕರೀತಾ ಇದ್ದವರು ಸಿಲಿಕಾನ್ ಸಿಟಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ವಿ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು, ದೊಡ್ಡ ದೊಡ್ಡ ಮನೆಗಳು, ಬೇರೆ ಬೇರೆ ಸ್ಟೇಟಿಂದ ಜನ ಬಂದು ಇಲ್ಲಿ ಉಳಿಯೋದಕ್ಕೆ ಶುರು ಮಾಡಿದ್ರು. ಮಾಲ್ಗಳು, ಥಿಯೇಟರ್ಸು, ಒಂದು ರೀತಿಯ ಪಬ್ಸು, ಆಮೇಲೆ ಜಿಮ್ ಸೆಂಟ್ರ್ಗಳು, ಇದೆಲ್ಲವೂ ಕೂಡ ಡೆವಲಪ್ ಆಗೋದಕ್ಕೆ ಶುರುವಾಯಿತು. ಒಂದು ರೀತಿ ಆಧುನೀಕರಣಕ್ಕೆ ಇದೆಲ್ಲ ಒಂದು ರೀತಿ ಮೂಲಭೂತವಾಗಿ ಕಾರಣ ಆಯಿತು ಅನ್ನೋದನ್ನು ನಮಗೆ ಗೋಚರವಾಗಿ ತೋರಿಸ್ತಾ
ಹೋಗುತ್ತೆ. ಸೊ ಅರ್ಥವ್ಯವಸ್ಥೆಯ ಆಧುನೀಕರಣಕ್ಕೆ ಈ ಕೈಗಾರಿಕೆ ಸಾಕಷ್ಟು ತನ್ನ ಪಾತ್ರವನ್ನು ವಹಿಸಿದೆ. ಮತ್ತೆ ರೆವಿನ್ಯೂ ಟು ದಿ ಗವರ್ಮೆಂಟ್, ನಾನು ಆಗಲೇ ಹೇಳಿದಾಗೆ ಸರ್ಕಾರಕ್ಕೆ ಸಾಕಷ್ಟು ಹಣ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯಿಂದ ಬರ್ತಿರೋದು. ಅಂದರೆ ಇವರು ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಫ್ರಮ್ ದಿ ಪರ್ಚೇಸ್ ಆಫ್ ಲ್ಯಾಂಡ್ ಟು ದಿ ಇನ್ಸ್ಟಾಲೇಷನ್ ಆಫ್ ದಿ ಫರ್ಮ್, ಭೂಮಿಯನ್ನು ಕೊಂಡುಕೊಂಡು ಅಲ್ಲಿ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಅಲ್ಲಿ ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡಿ ಎಲ್ಲ ಆದ ನಂತರ ಸರ್ಕಾರಕ್ಕೆ ಈ ಎಲ್ಲ ಹಂತಗಳಲ್ಲೂ ಕೂಡ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದ ಹಣ ಬರ್ತಾ ಇದೆ. ಸರ್ಕಾರದ ಖಜಾನೆಗೆ ಸಾಕಷ್ಟು ಪ್ರಮಾಣದ ಹಣ ಬರ್ತಾ ಇದೆ. ದ ಗವರ್ಮೆಂಟ್ ರಿಸೀವ್ಸ್ ಅ ಹ್ಯೂಜ್ ರೆವಿನ್ಯೂ ಫ್ರಮ್ ದಿ ಟ್ರೆಷರಿ. So for the treasury, it contributes for the investment on developmental activities in the state and country. ಏನು ರೆವಿನ್ಯೂ ಸರ್ಕಾರಕ್ಕೆ ಬರ್ತಾ ಇದೆಯೋ ದೇಶದಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಾಗಿರ್ಬೋದು, ಇದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರ ಹಣ ಹೂಡಿಕೆ ಮಾಡೋದಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ. ದೆನ್ ಇಟ್ ಪ್ರೊವೈಡ್ ಸರ್ವಿಸ್ ಟು ಅದರ್ ಇಂಡಸ್ಟ್ರಿ, ಅಂದರೆ ಇತರೆ ಕೈಗಾರಿಕೆಗಳಿಗೂ ಇದು ಸೇವೆಯನ್ನು ಒದಗಿಸ್ತಾ ಇದೆ. ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಇಸ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅದರ್ ಇಂಡಸ್ಟ್ರೀಸ್ ಇನ್ ದ ಸ್ಟೇಟ್. ರಾಜ್ಯದಲ್ಲಿ ಬೇರೆ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಮಾಹಿತಿ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಅವ್ರಿಗೆ ಬೇಕಾದಂತಹ ಡಾಟಾ ಏನು, ನಾನು ಯಾವ ಥರದ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ಬೋದು, ನನಗೆ ಎಲ್ಲಿ ಇದಕ್ಕೆ ರಾ ಮೆಟೀರಿಯಲ್ ಸಿಗುತ್ತೆ, ಅಥವಾ ಬೇರೆ ಇತರೆ ಅಂಶಗಳು ಏನೇನಿದೆಯೋ ಇದಕ್ಕೆ ಬೇಕಾಗಿರುವಂಥ ಸಾಫ್ಟ್ವೇರ್ ಬಿಲ್ಡ್ ಮಾಡೋದು ಯಾರು, ನೀವು ಬ್ಯಾಂಕ್ ಸ್ಥಾಪನೆ ಮಾಡಿದ್ರೆ ಬ್ಯಾಂಕಿಗೆ ಕಸ್ಟಮರ್ಸ್ಗೆ ಒಂದು ಸುರಕ್ಷತೆಯನ್ನು ಕೊಡೋದಕ್ಕೆ ಯಾವ ಥರದ ಸಾಫ್ಟ್ವೇರನ್ನು ಡೆವಲಪ್ ಮಾಡಬೇಕು, ಅದು ಹ್ಯಾಕ್ ಆಗದೆ ಇರೋದಕ್ಕೆ ನೋಡ್ಕೊಳ್ಳೋದಕ್ಕೆ ಯಾವ ಥರದ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು, ಇದೆಲ್ಲ ಸರ್ವಿಸಸ್ಸು ಕೂಡ, ಅಂದರೆ ಬೇರೆ ಬೇರೆ ಇಂಡಸ್ಟ್ರಿಗೂ ಕೂಡ IT industry is giving lot of services. So it extends the service to the industry. ಡಿಫೆನ್ಸಿಗೆ ಮಾಹಿತಿಯನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಹರಿದೋಗದೆ ಇರೋ ಹಾಗೆ, ಆಮೇಲೆ ನಮಗೆ ಗುಪ್ತಚರ ಇಲಾಖೆಯಿಂದ ಬರಬೇಕಾಗಿರುವಂಥ ಮಾಹಿತಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಮ್ಮನ್ನು ತಲುಪಬೇಕು ಅಂತಂದರೆ ಇದೆಲ್ಲದಕ್ಕೂ, ಸೊ ಡಿಫೆನ್ಸಲ್ಲಿ, ಇನ್ ಎಜುಕೇಷನ್, ಇನ್ ಕಮ್ಯುನಿಕೇಷನ್, ಇನ್ ಟ್ರೇಡ್ ಆ್ಯಂಡ್ ಇನ್ ಅದರ್ ಸೆಕ್ಟರ್ಸ್, ಎವ್ರಿವೇರ್ ದ ಸರ್ವಿಸ್ ಆಫ್ ದಿಸ್ ಇಂಡಸ್ಟ್ರಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇದು ಕೈಗಾರಿಕೆಗೆ, ರಕ್ಷಣೆಗೆ, ಶಿಕ್ಷಣಕ್ಕೆ, ಸಂಪರ್ಕದ ಕೈಗಾರಿಕೆಗಳಿಗೆ, ವ್ಯಾಪಾರಕ್ಕೆ ಮತ್ತು ಇತರೆ ವಲಯಗಳಿಗೆ ಈ ಸೇವೆ ವಿಸ್ತರಿಸ್ತಾ ಹೋಗ್ತಾ ಇರುತ್ತೆ. ಸೊ ದಿಸ್ ಹಸ್ ಹೆಲ್ಪ್ ಡೆವಲಪ್ಮೆಂಟ್ ಆಫ್ ಅದರ್ ಇಂಡಸ್ಟ್ರೀಸ್. ಇದು ಇತರೆ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಬಹಳಷ್ಟು ಸಹಾಯವನ್ನು ಮಾಡುತ್ತೆ. ದೆನ್ ಅಲ್ಟಿಮೇಟ್ಲಿ ದ ನೇಮ್ ಆ್ಯಂಡ್ ಫೇಮ್, ಪ್ರಸಿದ್ಧಿ ಮತ್ತು ವ್ಯಾಪ್ತಿ ದೊರೀತಾ ಹೋಗುತ್ತೆ. ನಾನು ನಿಮಗೆ ಬಿಗಿನಿಂಗಲ್ಲೇ ಹೇಳಿದಾಗೆ ಬೆಂಗಳೂರನ್ನು ಒಂದು ಜಾಗತಿಕ ಮಟ್ಟಕ್ಕೆ, ಕರ್ನಾಟಕವನ್ನು ಒಂದು ಜಾಗತಿಕ ಮಟ್ಟಕ್ಕೆ ಕರ್ಕೊಂಡೋಗಿದೆ ಅಂದರೆ ಅದರಲ್ಲಿ ಹೆಚ್ಚಿನ ಪಾಲು ನಮ್ಮ IT ಸೆಕ್ಟರ್ಗೆ ಬರಬೇಕು. ಬಿಕಾಸ್ ದಿಸ್ ಮೇಡ್ ಅಸ್ ಫೇಮಸ್, ದಿಸ್ ಗೇವ್ ಅಸ್ ನೇಮ್, ದಿಸ್ ಗೇವ್ ಅಸ್ ಫೇಮ್. ಇದು ನಮಗೆ ಒಂದು ಪ್ರಸಿದ್ಧಿಯನ್ನು ತಂದುಕೊಡ್ತು, ಒಂದು ಹೆಸರನ್ನು ತಂದುಕೊಡ್ತು ಇಡೀ ಜಗತ್ತಿನ ವ್ಯಾಪಾರ ವಲಯದಲ್ಲಿ. ಇವತ್ತು ಭಾರತದ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗೆ ಅಪಾರವಾದ ಗೌರವ ಇದೆ. ಕಾರಣ ಏನು ಅಂತಂದರೆ ಅಷ್ಟು ಬುದ್ಧಿವಂತರು ನಮ್ಮಲ್ಲಿದ್ದಾರೆ, ಅಷ್ಟು ಒಳ್ಳೊಳ್ಳೆ ಸಾಫ್ಟ್ವೇರ್ ಬಿಲ್ಡ್ ಮಾಡುವಂಥವ್ರು ನಮ್ಮಲ್ಲಿದ್ದಾರೆ. ತುಂಬ ಸಾರಿ ನಮ್ಮ ಇನ್ಫೋಸಿಸ್ ಕಂಪನಿ, ನಮ್ಮ ಅನೇಕ MNCಗಳು, ನಮ್ಮ ಭಾರತದ MNCಗಳು ಬೇರೆ ದೇಶಕ್ಕೆ ಹೋಗಿ ಅವ್ರಿಗೆ ಬೇಕಾಗಿರುವಂಥ ಸಾಫ್ಟ್ವೇರ್ಗಳನ್ನು ಬಿಲ್ಡ್ ಮಾಡಿ ಕೊಡ್ತಾ ಇದ್ದಾರೆ. ಅಷ್ಟು ಹೆಗ್ಗಳಿಕೆ ಇವತ್ತು ನಮಗೆ ಇದೆ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಹ್ಯಾಸ್ ಬ್ರಾಟ್ ನೇಮ್ ಆ್ಯಂಡ್ ಫೇಮ್ ಟು ದಿ ಎಂಟೈರ್ ಸ್ಟೇಟ್ ಇನ್ ದಿ ಎಂಟೈರ್ ವರ್ಲ್ಡ್. ಜೊತೆಗೆ ಬ್ಯಾಂಗ್ಳೂರ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಕ್ನಾಲಜಿಕಲ್ ಸೆಂಟರ್. ಬೆಂಗಳೂರನ್ನು ಇವತ್ತು ಒಂದು ಪ್ರಮುಖ ತಾಂತ್ರಿಕ ಕೇಂದ್ರವಾಗಿ ಇವತ್ತು ನಾವು ಇಡೀ ಪ್ರಪಂಚದಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಇಸ್ ಡೆವಲಪಿಂಗ್ ವೈಡ್ಲಿ ಆ್ಯಂಡ್ ಅಟ್ ಅ ಫಾಸ್ಟರ್ ರೇಟ್ ಇನ್ ಅದರ್ ಪ್ಲೇಸಸ್ ಆಲ್ಸೋ ಇನ್ ಕರ್ನಾಟಕ, ಲೈಕ್ ಮೈಸೂರು, ಹುಬ್ಳಿ ಆ್ಯಂಡ್ ಅದರ್ ಪ್ಲೇಸಸ್. ಬೆಂಗಳೂರು ಮಾತ್ರ ಅಲ್ಲ, ಮೈಸೂರು, ಹುಬ್ಳಿ ಮತ್ತು ಇತರೆ ಸ್ಥಳಗಳಿಗೂ, ಇತರ ಜಿಲ್ಲೆಗಳಲ್ಲೂ ಕೂಡ ಇವತ್ತು ವ್ಯಾಪಕವಾಗಿ ಮತ್ತು ವೇಗವಾಗಿ ಈ ವಲಯ ಅಭಿವೃದ್ಧಿ ಆಗ್ತಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಪ್ರಪಂಚದಾದ್ಯಂತ, ಜಗತ್ತಿನಾದ್ಯಂತ ನಮಗೆ ಒಂದು ಹೆಸರನ್ನು ತಂದುಕೊಟ್ಟಂತಹ, ನಮಗೆ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಹೆಗ್ಗಳಿಕೆ ನಮ್ಮ IT ವಲಯಕ್ಕೆ ಬರುತ್ತೆ, IT ಕೈಗಾರಿಕೆಗೆ ಬರುತ್ತೆ. ಸೊ IT ಕೈಗಾರಿಕೆಯ ಮಾಹಿತಿಯಿಂದ ಸಾಕಷ್ಟು ಅಭಿವೃದ್ಧಿ ಭಾರತ ಕಂಡಿದೆ, ಸಾಕಷ್ಟು ಆದಾಯದ ಹೆಚ್ಚಳ ಆಗಿದೆ, ಲಕ್ಷಾಂತರ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದೆ. ಹಾಗಾಗಿ ದಿಸ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಎಕಾನಮಿ. ಸೊ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಈ ಕೈಗಾರಿಕೆಯಲ್ಲಿ ರಾಜ್ಯವು ಭಾರತದಲ್ಲಿಯೇ ಮುಂಚೂಣಿಯಲ್ಲಿದೆ. ರಾಜ್ಯದ ಅಭಿವೃದ್ಧಿಗೆ ಇದರ ಕೊಡುಗೆ ಅಪಾರ.
It has brought pride to the state of Karnataka. And the information technology industry um, acts as a leader in the entire country. So India has Karnataka. He's focused as a great leader in information technology industry, and the contribution of the state towards the development or the development of IT sector on state is the effect of development of IT sector on state is also immense. So it has played a very important role in development of ಎಕಾನಮಿ. ಸೊ ಐ ಟಿ ಸೆಕ್ಟರು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ತನ್ನ ಪ್ರಾಮುಖ್ಯತೆಯನ್ನು ತೋರಿಸಿದೆ. ಸೊ ಹಾಗಾಗಿ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ದಟ್ಸ್ ವೈ ಕರ್ನಾಟಕ ಆರ್ಥಿಕತೆಯನ್ನು ನೀವು ಸ್ಟಡಿ ಮಾಡೋದ್ರಲ್ಲಿ ಬೇರೆಲ್ಲ ಕೈಗಾರಿಕೆಗಳು ಕರ್ನಾಟಕದಲ್ಲಿ ಇದ್ರೂ ಕೂಡ ಇದನ್ನು ಸಿಲೆಬಸ್ಸಲ್ಲಿ ಸೇರಿಸಿರೋ ಮುಖ್ಯ ಉದ್ದೇಶ ಅಂತಂದರೆ ಇದು ನೀಡ್ತಿರುವಂತಹ ಕೊಡುಗೆಯನ್ನು ನೀವು ನೋಡಲೇಬೇಕು, ತಿಳ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ the development of the Karnataka economy. Thank you.